ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು 28ನೇ ತಾರೀಕು ಭಾನುವಾರ, ದಸರಲ್ವಾ, ಹಾಗಾಗಿ ನಾವು ಟೆಂಪಲ್ಗೆ ಹೋಗ್ತಿದ್ದೇವೆ. ನೋಡಿ, ನಮ್ಮದು ಬಸ್ಸು ಕೂಡ ಬಂತು. ಇದು ಬಸ್ ಫಸ್ಟ್ ವೇಣೂರಿಂದ ಮುಂಡಾಜಿಗೆ ಹೋಗಿ ನಂತರ ನಮ್ಮ ಇರುವತ್ತೂರಿಗೆ ಬಂದಿದೆ. ಮುಂಡಾಜಿಯಲ್ಲಿ ನಮ್ಮ ಅಜ್ಜಿ ಮನೆಯವರನ್ನೆಲ್ಲ ಪಿಕಪ್ ಮಾಡಿ ಈಗ ನಮ್ಮ ಇರುವತ್ತೂರಿಗೆ ಬಂತು. ನೋಡಿ, ಇದೇ ಬಸ್ಸಲ್ಲಿ ನಾವಿವತ್ತು ಟ್ರಿಪ್ ಹೋಗ್ತಿರೋದು. ನೋಡಿ, ಆಲ್ರೆಡಿ ಎಲ್ಲ ಬಂದು ಕೂತಿದ್ದಾರೆ. ಗೇರ್ಕಟ್ಟೆಯವರೆಲ್ಲ ಇದ್ದಾರೆ. ನೋಡಿ, ನಮ್ಮ ಕೀರ್ತಿ. ಈಗ ನಾವು ಹೋಗುವ. ಈಗೊಂದು ಟೈಮು ಒಂದು 9 ಗಂಟೆ ಆಗಿದೆ. ನೋಡಿ, ನಾವು ಹೊರಟ್ವಿ ಇರತ್ತೂರಿಂದ. ನಾವು ಪ್ರತಿ ವರ್ಷ ದಸರಕ್ಕೆ ಟೆಂಪಲಿಗೆಲ್ಲ ಹೋಗ್ತೇವೆ. ಅದು ನಾವು ಹಿಂದಿನಿಂದಲೂ ಆ ಒಂದು ಕಲ್ಚರನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಹೋಗಲೇಬೇಕು. ಕಟೀಲಂತೂ ಮಸ್ಟ್. ಅದು ಸ್ವಲ್ಪ ಬಸ್ಸು ಸ್ವಲ್ಪ ದೊಡ್ಡದಾಯಿತು, ಹಾಗಾಗಿ ಸೀಟೆಲ್ಲ ಫ್ರೀ ಇದೆ. ಒಂದು 3 ಬರಲಿಲ್ಲ, ಒಂದು 4 ಜನ ಬರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ಈಗ ನಾವೆಲ್ಲ ಹೊರಡುವ. ನಿಮಗೆ ಕೂಡ ತೋರಿಸ್ತೇವೆ ನಾವೆಲ್ಲಿಗೆಲ್ಲ ಹೋಗ್ತೇವೆ, ಯಾವೆಲ್ಲ ಪ್ಲೇಸಿಗೆ ಹೋಗ್ತೇವೆ ಅಂತ ತೋರಿಸ್ತೇವೆ. ಈಗ ನಾವು ವಾಮದ ಪದ ಆ ಕಡೆಯಿಂದ ಹೋಗ್ತಿದ್ದೇವೆ. ನಾವೊಂದು ಒಟ್ಟಿಗೆ ಒಂದು 5 ಟೆಂಪಲ್ ಹೋಗ್ತಿದ್ದೇವೆ. ಮತ್ತೆ ನೋಡಬೇಕು, ಟೈಮ್ ಆ ಕಡೆ ಆದರೆ ಚೇಂಜಸ್ ಮಾಡ್ತೇವೆ. ಈಗ ನಾವು ಪೊಳಲಿಗೆ ರೀಚ್ ಆಗಿದ್ದೇವೆ. ಆದರೆ ಭಾರಿ ಟ್ರಾಫಿಕ್ ಇತ್ತು, ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದರು. ನೋಡಿ, ಈಗ ಫೈನಲಿ ನಾವು ಟೆಂಪಲಿಗೆ ಬಂದ್ವಿ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಉಂಟಲ್ವಾ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಗ್ರಾಮದಲ್ಲಿದೆ. ನಿಮಗೆ ಬೀಚ್ ರೋಡಲ್ಲಿ ಅದರ ದ್ವಾರ ಸಿಗ್ತದೆ ನೀವು ಮಂಗಳೂರು ಕಡೆಯಿಂದ ಬರುವವರಾದರೆ. ಇಲ್ಲಿ ಮೂಲವಾಗಿ ದೇವಿಯಾದ ಶ್ರೀ ರಾಜರಾಜೇಶ್ವರಿಯನ್ನು ಪೂಜಿಸುತ್ತಾರೆ. ಈ ದೇವಸ್ಥಾನವನ್ನು ಸುಮಾರು 8 ದಶಕಗಳ ಹಿಂದೆ ರಾಜ ಸುರತ ಎಂಬುವವರು ನಿರ್ಮಿಸಿದ್ದಾರೆ. ಶ್ರೀದೇವಿಯ ವಿಗ್ರಹವನ್ನು ಸಂಪೂರ್ಣವಾಗಿ ವಿಶೇಷ ಔಷಧೀಯ ಗುಣಲಕ್ಷಣಗಳು ಹೊಂದಿರುವ ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಈ ದೇವಸ್ಥಾನವು ಹಿಂದೂ ವಾಸ್ತುಶಿಲ್ಪವನ್ನು ದೇವತೆಗಳ ಮತ್ತು ತಾಮ್ರಗಳ ಫಲಕಗಳೊಂದಿಗೆ ಮರದ ಕೆತ್ತನೆಗಳಿಂದ ಅಲಂಕರಿಸಿರುವ ಚಾವಣಿಯಿಂದ ಚಿತ್ರಿಸಲಾಗಿದೆ. ಇಲ್ಲಿ ಪೊಳಲಿ ಉಂಟಲ್ವ, ನಾವು ಇಲ್ಲಿ ಫಸ್ಟ್ ಪೊಳಲಿಗೆ ಹೋಗಿ ನಂತರನೇ ಕಟೀಲಿಗೆ ಹೋಗಬೇಕು. ಯಾಕಂದರೆ ಕಟೀಲಿಗೆ ಹೋಗಿ ನಂತರ ಪೊಳಲಿಗೆ ಬರುವಾಗಿಲ್ಲ. ಯಾಕಂದರೆ ಪೊಳಲಿಯಲ್ಲಿರುವುದು ಅಕ್ಕ, ಕಟೀಲಿಯಲ್ಲಿರುವುದು ತಂಗಿ. ಹಾಗಾಗಿ ಯಾವತ್ತೂ ಅಕ್ಕನನ್ನು ನೋಡಿ ನಾವು ತಂಗಿಯನ್ನು ನೋಡಲಿಕ್ಕೆ ಹೋಗಬೇಕು. ಇದು ತುಳುನಾಡಿನಲ್ಲಿ ಎಲ್ಲರಿಗೂ ಗೊತ್ತುಂಟು, ಗೊತ್ತಿಲ್ಲದವರಿಗೆ ನಾವಿಲ್ಲಿ ಹೇಳಿದ್ದು. ನೋಡಿ, ಈಗ ನಮ್ಮದು ದರ್ಶನ ಎಲ್ಲ ಆಯಿತು. ನಾವು ಒಳಗೆಲ್ಲ ಹೋಗಿ ಬಂದ್ವಿ. ಅಲ್ಲಿ ನೂಲು ಕೊಡ್ತಾರೆ, ನೂಲು ಕೂಡ ನಾವು ತಗೊಂಡ್ವಿ ಒಳಗಡೆಯೇ. ನೋಡಿ, ಮಳೆ ಇತ್ತು, ಆದರೆ ನಾವು ಟೆಂಪಲ್ಗೆ ಹೋಗುವಾಗ ಮಳೆ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಮಗೆ ಮಳೆ ಸಿಕ್ಕಿತ್ತು. ಈಗ ನಮ್ಮದು ದರ್ಶನ ಎಲ್ಲ ಆಗಿ ನಾವು ಹೊರಡ್ತಿದ್ದೇವೆ. ಇಲ್ಲಿ ಒಂದು ಪಾರ್ಕಿಂಗ್ ಇದ್ದು ಸಮಸ್ಯೆ, ಅದೇ ಸ್ವಲ್ಪ ಟೈಮ್ ತಗೊಳ್ತದೆ ಆ ಕಡೆ ಈ ಕಡೆ ಅಂತ. ಮತ್ತು ನಾವು ಜಾಸ್ತಿ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಮಗೆ ತುಂಬ ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟಲ್ವ, ನಮಗೆ ಟೈಮ್ ಸಾಕಾಗೋದಿಲ್ಲ. ಸ್ವಲ್ಪ ವೀಡಿಯೋ ಮಾಡಿದ್ದೇವೆ ಅಷ್ಟೇ. ನೋಡಿ, ಇಲ್ಲಿ ಮಳೆಯೆಲ್ಲ ಬಂದು ಫುಲ್ಲು ಕೆಸರಾಗಿತ್ತು. ಈಗ ನಾವೆಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಬಸ್ ಆ ಕಡೆ ನಿಂತಿತ್ತು. ನೋಡಿ, ತುಂಬ ಜನ ಇದ್ದರು. ಸಂಡೇ ಆದ ಕಾರಣ ಎಲ್ಲರಿಗೆ ರಜೆ ಇರ್ತದಲ್ವಾ, ಹಾಗೆ. ಈ ನವರಾತ್ರಿಯಲ್ಲಿ ದೇವಿಯ ದೇವಸ್ಥಾನ ಅಂತೂ ಫುಲ್ಲು ರಶ್, ಹೋಗಿ ಬರುವುದೇ ಒಂದು ಕಷ್ಟ ಆಗ್ತದೆ. ಈಗ ನಾವು ಹೊರಟ್ವಿ. ಇನ್ನು ನಮ್ಮದು ಮುಂದಿನ ಪಯಣ ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ತಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ನೀವು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ಅಲ್ವಾ, ನಮಗೂ ವ್ಲಾಗ್ ಮಾಡಿ ಅಷ್ಟು ಅಭ್ಯಾಸ ಇಲ್ಲ, ಹಾಗಾಗಿ ಮಾಡ್ತಿದ್ದೇವೆ. ಏನು ನಿಮ್ಮದು ಸಪೋರ್ಟ್ ಹೀಗೆ ಇದ್ದರೆ ಮುಂದೆ ಒಳ್ಳೆ ವ್ಲಾಗ್ ಎಲ್ಲ ಮಾಡ್ತೇವೆ ನಾವು. ಇನ್ನು ನಾವು ನಿಮಗೆ ಉಡುಪಿಯಲ್ಲಿ ಸಿಗ್ತೇವೆ. ಪೊಳಲಿಯಿಂದ ಉಡುಪಿಗೆ ಒಂದು 2 ಅವರ್ಸ್ ಜರ್ನಿ ಸಿಗ್ತದೆ ನಿಮಗೆ. 2 ಅವರ್ಸ್ ಬೇಕಾಗ್ತದೆ. ಹಾಗಾಗಿ ನಾವು ಬೇಗ ಅರ್ಜೆಂಟಲ್ಲಿ ಹೋಗ್ತಿದ್ದೇವೆ. ಯಾಕಂದರೆ ನಾವು ಮಧ್ಯಾಹ್ನದ ಊಟ ಉಡುಪಿಯಲ್ಲಿ ಮಾಡೋದು, ಹಾಗಾಗಿ ನಾವು ಬೇಗ ಹೋಗ್ತಿದ್ದೇವೆ. ನೋಡಿ, ಈಗ ಇನ್ನು ಹೊರಡುದೆ. ಈಗೊಂದು ಟ್ರಾಫಿಕ್ ಸಮಸ್ಯೆ, ಟೆಂಪಲ್ ಹತ್ತಿರ ಎಲ್ಲ ಭಾರಿ ಟ್ರಾಫಿಕ್ ಸಿಗ್ತದೆ ನಿಮಗೆ. ಇವರು ನಮ್ಮ ಡ್ರೈವರ್, ವೇಣೂರಿದ್ದು ಬಸ್ಸಿದು.
ಪೊಳಲಿಯಿಂದ ಉಡುಪಿಗೆ ಹೋಗುವಾಗ ಮೊದಲು ನಮಗೆ ಸಿಂಗಲ್ ರೋಡ್ ಸಿಗ್ತದೆ, ನಂತರ ನಮಗೆ ಹೈವೇ ರೋಡ್ ಸಿಗ್ತದೆ, ನಂತರ ತುಂಬ ಫಾಸ್ಟಾಗಿ ಹೋಗ್ಬೋದು. ಈಗ ನೋಡಿ ನಾವು ಉಡುಪಿಗೆ ಆಲ್ಮೋಸ್ಟ್ ರೀಚ್ ಆದ್ವಿ. ಮಳೆ ನಮಗೆ ಮಿಡ್ಲಲ್ಲಿ ಸಿಕ್ಕಿದೆ, ಭಾರಿ ಮಳೆ ಇತ್ತು. ಮಾತ್ರ ನಾವಲ್ಲಿ ಟೆಂಪಲ್ ಹತ್ರ ಇಳಿಯುವಾಗ ನಮಗೆ ಮಳೆ ಸಿಗಲಿಲ್ಲ. ಇಲ್ಲಿ ಕೂಡ ಮಿಡ್ಲಲ್ಲಿ ನಮಗೆ ಉಚ್ಚಿಲ ಟೆಂಪಲ್ ದಾಟಿಯೇ ಉಡುಪಿಗೆ ಹೋಗಬೇಕಿತ್ತು. ಅಲ್ಲಿ ಅಂತೂ ಹೆವಿ ಟ್ರಾಫಿಕ್ ಇತ್ತು, ತುಂಬ ಜನ ಇದ್ರು ಅಲ್ಲಿ. ಅಲ್ಲಿಯೇ ನಮಗೆ ಸ್ವಲ್ಪ ಲೇಟ್ ಆಯಿತು. ಈಗ ನಾವು ಸಿಂಗಲ್ ವೇಯಿಂದ ಹೈವೇಗೆ ಟಚ್ ಆದ್ವಿ ನೋಡಿ. ಇನ್ನು ಫಾಸ್ಟಾಗಿ ಹೋಗ್ಬೋದು, ಬೇಗ ಬೇಗ ಹೋಗುವ, ಯಾಕಂದರೆ ಊಟ ಅಲ್ಲಿ ಅಲ್ವ ನಮಗೆ. ಹಾಗಾಗಿ ಮತ್ತೆ ನಾವು ಹೈವೇಗೆ ರೀಚ್ ಆಗುವಂತೂ ಭಾರಿ ಮಳೆ ಬಂತು, ಜೋರಾಗಿ ಬಂತು. ನಾವು ಅಂದ್ಕೊಂಡ್ವಿ ಟೆಂಪಲಿಗೆ ಹೋಗ್ಲಿಕ್ಕೇನೆ ಆಗಲಿಕ್ಕಿಲ್ಲ ಅಂತ. ಮತ್ತು ನಾವು ಟೆಂಪಲ್ಗೆ ರೀಚ್ ಆದಾಗ ನೋಡಿ ಮಳೆನೇ ಇಲ್ಲ. ವೆದರ್ ನೋಡಿ ಕರೆಕ್ಟಾಗಿ ಇದೆ. ನಮಗೆ ಮಳೆ ಸಿಗ್ತದೆ ಅಂತ ಭಾರಿ ಟೆನ್ಷನ್ ಆಗ್ತಿತ್ತು. ನಮ್ಮ ಹತ್ರ ಛತ್ರಿಯಲ್ಲಿ ಎಂತ ಇರಲಿಲ್ಲ. ಈಗ ನೋಡಿ ನಮ್ಮವರೆಲ್ಲ ಹೋಗ್ತಿದ್ದಾರೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಒಂದು 100 ರೂಪೀಸ್ ತಗೊಳ್ತಾರೆ ಉಡುಪಿಯಲ್ಲಿ. ಮತ್ತೆಲ್ಲಿ ಕೂಡ ನಮಗೆ ಪಾರ್ಕಿಂಗ್ ಚಾರ್ಜಸ್ ತಗೊಳ್ಳಿಲ್ಲ. ಉಡುಪಿಯಲ್ಲಿ ಒಂದು 100 ರೂಪೀಸ್ ತಗೊಂಡಿದ್ದಾರೆ ನೋಡಿ. ಮನ್ವಿತ್ ಬೇಸರದಿಂದ ಹೋಗ್ತಿದ್ದಾರೆ. ಅಲ್ಲಿ ವಾಚ್ ಎಲ್ಲ ನೋಡಿದ್ದಾನೆ, ಅದು ಬೇಕಂತ. ನಾವು ಹೊರಡುವ. ಮಧ್ಯಾಹ್ನ 2 ಗಂಟೆ ಆಗಿದೆ ನಾವು ಉಡುಪಿಗೆ ರೀಚ್ ಆಗುವಾಗ. ನಾವು ಟೆಂಪಲಿಗೆ ಹೋಗುವ. ತುಂಬ ಜನ ಇದ್ದರು ಇಲ್ಲಿ ಕೂಡ, ಯಾಕಂದರೆ ಈ ಸಲ ಅಲ್ಲಿ ಕೂಡ ಶಾರದೆ ಎಲ್ಲ ಕೂರಿಸಿದ್ರು, ಹಾಗಾಗಿ ಅಲ್ಲಿ ಕೂಡ ತುಂಬ ಜನ ಇದ್ದರು. ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಿದ್ದೇವೆ. ನಾವೀಗ ಟ್ರಿಪ್ಪಲ್ಲೆಲ್ಲ ತುಂಬ ಜನ ಬರ್ತೇವೆ ಅಲ್ವಾ, ಆಗ ಒಬ್ಬರನ್ನು ಒಬ್ಬರು ಕಾಯುವುದೇ ಕೆಲಸ ಆಗ್ತದೆ. ನೋಡಿ ಇಲ್ಲಿ ನಾವು ಅರ್ಧ ಜನ ಬೇರೆ ಕಡೆ ಹೋಗಿದ್ದಾರೆ, ಇನ್ನೂ ಅರ್ಧ ಜನ ಬೇರೆ ಕಡೆ ಹೋಗಿದ್ದಾರೆ. ಅವರನ್ನು ಇವರನ್ನು ಕಾಯುವುದೇ ನಮಗೆ ಆಗ್ತದೆ ಇಲ್ಲಿ. ಮತ್ತು ಚಪ್ಪಲಿ ಎಲ್ಲಿಡೋದು, ನೀವೆಲ್ಲಿಟ್ರಿ ನಾವೆಲ್ಲಿಡೋದು, ಅಲ್ಲೇ ಟೈಮ್ ಹೋಗ್ತದೆ ನಮ್ಮದು. ಈಗ ನಾವು ದರ್ಶನಕ್ಕೆ ಹೋಗ್ತಿದ್ದೇವೆ ನೋಡಿ. ಅಲ್ಲಿ ಕೊಳಲಿದ್ದೆಲ್ಲಿತ್ತು, ನಾನು ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡದ್ದು. ತುಂಬ ಕ್ಯೂ ಇತ್ತು ಇಲ್ಲಿ. ಕ್ಯೂ ಅಲ್ಲಿ ಹೋಗಬೇಕು, ಒಂದು ಸುತ್ತ ಬರಲಿಕ್ಕೆ ಸಿಗ್ತದೆ ನಮಗೆ. ಇಲ್ಲಿ ನಾವು ಉಂಟಲ್ವಾ ಛತ್ರಕ್ಕೆ ಮತ್ತು ದೇವರ ದರ್ಶನಕ್ಕೆ ಒಂದೇ ಕಡೆಯಿಂದ ಕ್ಯೂ. ನೀವು ಆ ಕಡೆ ಹೋದರೆ ದರ್ಶನಕ್ಕೆ ಹೋಗ್ತೀರಾ, ಈ ಕಡೆ ಹೋದರೆ ಊಟಕ್ಕೆ ಹೋಗ್ತೀರಾ. ನಮಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಆ ಕಡೆ ಈ ಕಡೆ ಹೋದರೆ. ಅಲ್ಲಿ ನೀವು ನೋಡ್ಕೊಳ್ಳಿ, ಅಲ್ಲಿ ಡೈರೆಕ್ಷನ್ ನೋಡಿಕೊಂಡೇ ಹೋಗಬೇಕು. ಉಡುಪಿಯ ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ದ್ವಾರಕೆಯ ರುಕ್ಮಿಣಿ ಪೂಜಿಸಲ್ಪಡುತ್ತಿದ್ದ ದೇವಶಿಲ್ಪಿ ವಿಶ್ವಕರ್ಮನಿಂದ ರಚಿಸಲ್ಪಟ್ಟಿದೆ. ಶ್ರೀಕೃಷ್ಣ ಮಠವನ್ನು ವೈಷ್ಣವರ ಸಂತ ಜಗದ್ಗುರು ಶ್ರೀ ಮಧ್ವಾಚಾರ್ಯರು 12ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಇವರು ದ್ವೈತ ವೇದಾಂತ ಶಾಲೆಯ ಸ್ಥಾಪಕರೂ ಕೂಡ. ಮಧ್ವರಿಗೆ ಗೋಪಿಚಂದನದಲ್ಲಿ ಶ್ರೀಕೃಷ್ಣನ ವಿಗ್ರಹ ಸಿಕ್ಕಿತೆಂಬ ನಂಬಿಕೆ ಇದೆ. ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವರೇ ಹೇಳಿರುವ ಹಾಗೆ ವಿಗ್ರಹವು ಪಶ್ಚಿಮಾಭಿಮುಖವಾಗಿತ್ತು. ಅಷ್ಟಮಠಗಳಲ್ಲಿ ಕೂಡ ದೇವರ ವಿಗ್ರಹ ಪಶ್ಚಿಮ ಮುಖ ಹಾಕಿದೆ. ಭಕ್ತರು ದೇವರ ದರ್ಶನವನ್ನು ಒಳಗಿನ ನವಗ್ರಹ ಕಿಂಡಿ ಅಥವಾ ಹೊರಗಿನ ಕನಕನ ಕಿಂಡಿಯ ಮೂಲಕ ಪಡೆಯಬಹುದು. ಮಠವು ಬೆಳಗಿನ ಜಾವ 5:30ರಿಂದ ತೆರೆಯುತ್ತದೆ. ನಾವಲ್ಲಿ ಕೇಳಿದ ಪ್ರಕಾರ ಅಲ್ಲಿ ಮಧ್ಯಾಹ್ನದ ಊಟ 3 ಗಂಟೆ ತನಕ ಕೊಡ್ತಾರೆ. ಇಲ್ಲಿ ನೋಡಿ ಸಣ್ಣ ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ತಗೊಂಡಿದ್ದೇನೆ ಛತ್ರದ್ದು. ನಮ್ಮದು ಲೇಟ್ ಆಗಿತ್ತು, ಅವಸರದಲ್ಲಿ ನಾವು ಊಟ ಮಾಡಿದ್ದು. ನಮಗೆ ಬೇರೆ ಕಡೆಗೆ ರೀಚ್ ಆಗಲಿಕ್ಕೆ ಕೊಡಿತ್ತಲ್ವ, ಹಾಗಾಗಿ ಅರ್ಜೆಂಟಲ್ಲಿದ್ವಿ ನಾವು. ಈಗ ನಾವು ಮುಂದೆ ಉಚ್ಚಿಲ ಟೆಂಪಲ್ಗೆ ಹೋಗ್ತಿದ್ದೇವೆ. ಈ ವಿಡಿಯೋದಲ್ಲಿ ನಾವೇನಾದರೂ ಹೇಳಿರುವ ಮಾಹಿತಿ ತಪ್ಪಿದರೆ ಕ್ಷಮೆ ಇರಲಿ, ನಾವು ಕೂಡ ಗೂಗಲ್ ನೋಡಿಕೊಂಡು ಹೇಳಿದ್ದು. ನಾವಿನ್ನು ಮುಂದೆ ಉಚ್ಚಿಲ ಟೆಂಪಲಲ್ಲಿ ನಮಗೆ ಸಿಗ್ತೇವೆ. ಅದು ವಿಡಿಯೋ ಪಾರ್ಟ್ 2 ಅಲ್ಲಿ ಬರ್ತಿದೆ, ಕಾಯ್ತೇರಿ.